हुक्केरी तालुक्यातील सोलापूर येथील शासकीय उच्च प्राथमिक कन्नड व मराठी शाळेच्या 3 खोल्यांच्या दुरुस्तीच्या कामांना आमदार निखिल कत्ती यांनी सुरुवात केली। यानंतर बोलताना त्यांनी सांगितले की मुख्यमंत्र्यांनी 25 कोटी रुपयांचा विशेष निधी मंजूर केला असून त्यापैकी 90 लाख रुपयांच्या खर्चातून सोलापूर ते चंपा होसूर पर्यंत रस्त्याचे बांधकाम होणार आहे। येत्या काळामध्ये सोलापूर गावामध्ये आणखी विकासाची कामे होणार असल्याचे त्यांनी सांगितले। ಈಗಾಗಲೇ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ 5 ಲಕ್ಷ ವೆಚ್ಚದಲ್ಲಿ ಈ 3 ಕ್ಲಾಸ್ ರೂಮ್ಗಳನ್ನು ದುರಸ್ತಿ ಕೆಲಸ ಈಗ ಚಾಲನೆ ಕೊಟ್ಟಿದ್ದೀವಿ। ಅದರ ಜೊತೆಗೆ ನಮ್ಮ ಸೋಲಾಪುರ ಶಾಲೆಯಲ್ಲಿ ಹೋದ ವರ್ಷ 2 ವರ್ಷದೊಳಗೆ 10 ಲಕ್ಷ ವೆಚ್ಚದಲ್ಲಿ ಗ್ರಾನೈಟ್ ಕೆಲಸ ಹಾಗೂ ವಿಟ್ರಿಫೈ ಟೈಲ್ಸ್ ಕುಂದು ಕೆಲಸ ಕೂಡ ಆಗಿದೆ। ಅದಲ್ಲದೆ ಮೊನ್ನೆ ವಿಶೇಷ ಅನುದಾನ ಏನು ನಮ್ಮ CM ವಿಶೇಷ ಅನುದಾನದಲ್ಲಿ 25 ಕೋಟಿ ಮಂಜೂರಾತಿ ಕೊಟ್ಟರು। ಅದರಲ್ಲಿ 90 ಲಕ್ಷ ವೆಚ್ಚದಲ್ಲಿ ನಮ್ಮ ಸೋಲಾಪುರ ಚಂಪಾ ಹೊಸೂರು ರಸ್ತೆ ಈಗಾಗಲೇ ಕೆಲಸ ತಗೋಬೇಕಂತ ನಾನು ಮನವಿ ಮಾಡಿದ್ದೀನಿ। ಅದೆಲ್ಲ ನಮ್ಮ 2 ಗುಡಿಗಳು, ಒಂದು ಬೀರೇಶ್ವರ ಗುಡಿ ಮಗದೂರ ಬೀರೇಶ್ವರ ಗುಡಿಗೆ 20 ಲಕ್ಷ ಅನುದಾನ, ಹಾಗೆ ಕಲ್ಮೇಶ್ವರ ಗುಡಿಗೆ 2 ಲಕ್ಷ ಅನುದಾನ ಕೂಡ ಆ ವಿಶೇಷ ಅನುದಾನದಲ್ಲಿ ಮಂಜೂರಾತಿ ಕೊಟ್ಟಿದ್ದೀನಿ। ಅದಕ್ಕೆ ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಡೆವಲಪ್ಮೆಂಟ್ ಕೆಲಸಕ್ಕೆ ಚಾಲನೆ ಕೊಡುವ ಮುಖಾಂತರ ನಾವು ಯಾವತ್ತು ಸೋಲಾಪುರ ಗ್ರಾಮದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಡು ಭರವಸೆಯನ್ನು ಕೊಟ್ಟು ನಾನು 2 ಮಾತು ಮುಗಿಸ್ತೇನೆ। या प्रसंगी हुक्केरी केईबीचे संचालक महादेव क्षीरसागर, नेते अशोक मस्ती, रावसाहेब कुलकर्णी, सुनील पर्वतराव आदी उपस्थित होते। सचिन कांबळे, KMM मराठी, हुक्केरी।